ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ನಾನು ನವಿತಾ ಜೈನ್. ವೀಕ್ಷಕರೇ, ಇವತ್ತಿನ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನ 30 ನಿಮಿಷದಲ್ಲಿ ನೋಡೋಣ. ಈಗ ಒಂದೊಂದೇ ಸುದ್ದಿಯನ್ನ ನೋಡ್ತಾ ಹೋಗೋಣ. ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಶಿಕ್ಷಣ ಆರಂಭವಾಗುತ್ತೆ ಅಂತ ಹೇಳಿದಾಗ ಸ್ವತಃ ಮಾಜಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ರೀತಿ ಮಾಡಿದ್ರೆ ಕನ್ನಡ ಶಾಲೆಗಳ ಮೇಲಿನ ವ್ಯಾಮೋಹ ಕಡಿಮೆಯಾಗುತ್ತೆ ಅಂತ ಹೇಳಿದರು. ಈಗ ಸ್ವತಃ ಸಿದ್ದರಾಮಯ್ಯ ಅವರ ತವರಲ್ಲೇ ಇಂಗ್ಲಿಷ್ ವ್ಯಾಮೋಹ ಜಾಸ್ತಿ ಆಗ್ತಾ ಇದೆ. ಸಿದ್ದರಾಮಯ್ಯನ ಹುಂಡಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಆರಂಭವಾಗಿದ್ದೇ ತಡ. ಪೋಷಕರು ಮಕ್ಕಳನ್ನ ಎಲ್ಕೆಜಿಯಿಂದಲೇ ಇಂಗ್ಲಿಷ್ ಮಾಧ್ಯಮಕ್ಕೆ ಸೇರಿಸ್ತಾ ಇದ್ದಾರೆ. ಇಲ್ಲಿವರೆಗೂ 30 ಜನ ಮಕ್ಕಳು ದಾಖಲಾಗಿದ್ದಾರೆ. ಆದರೆ ಕನ್ನಡ ಎಲ್ಕೆಜಿ ಮಾಧ್ಯಮಕ್ಕೆ ಇಲ್ಲಿವರೆಗೂ ಒಬ್ಬ ಹುಡುಗನೂ ದಾಖಲಾಗಿಲ್ಲ. ಮೈತ್ರಿ ಸರ್ಕಾರಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷೆಯ ಯೋಜನೆ 1ರ ವಿಸ್ತರಣೆಗೆ ಬ್ರೇಕ್ ಬೀಳುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಅನ್ನಭಾಗ್ಯ ಯೋಜನೆ ವಿಸ್ತರಣೆಗೆ ಸಿಎಂ ಕುಮಾರಸ್ವಾಮಿ ಹಿಂದೇಟು ಹಾಕ್ತಿದ್ದಾರೆ. ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಸದ್ಯ 7 ಕೆಜಿ ಅಕ್ಕಿಯನ್ನು ನೀಡಲಾಗುತ್ತಿದೆ. ಅದನ್ನ 10 ಕೆಜಿಗೆ ವಿಸ್ತರಿಸುವ ಬಗ್ಗೆ ಸಮನ್ವಯ ಸಮಿತಿ ಸಭೆಯಲ್ಲಿ ಚರ್ಚಿಸಲಾಗಿತ್ತು. ಆದರೆ ಈಗ ಹೆಚ್ಚಳ ಮಾಡೋದ್ರಿಂದ ಸರ್ಕಾರದ ಬೊಕ್ಕಸದ ಮೇಲೆ ಹೊರೆಯಾಗಲಿದೆ. ಅದರಿಂದ ಆರ್ಥಿಕವಾಗಿ ಹೊರೆಯಾಗಲಿರೋ ಹಿನ್ನೆಲೆ ಯೋಜನೆ ವಿಸ್ತರಣೆ ಮಾಡದಿರಲು ನಿರ್ಧಾರ ಕೈಗೊಂಡಿದ್ದಾರೆ. ಈ ಹಿಂದೆ ಸಮನ್ವಯ ಸಮಿತಿಯ ಸಭೆಯಲ್ಲಿ ಅಕ್ಕಿ ವಿಸ್ತರಣೆಯ ಬಗ್ಗೆ ಚರ್ಚೆ ಮಾಡಲಾಗಿತ್ತು. ಈಗ ವಿಸ್ತರಣೆ ಬಗ್ಗೆ ಸಿಎಂ ಕುಮಾರಸ್ವಾಮಿ ಹಿಂದೇಟು ಹಾಕ್ತಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದೆ ಸುಮಲತಾ ಮುಂದಿನ ನಡೆ ಏನು ಅನ್ನೋದರ ಬಗ್ಗೆ ಈಗ ಮಂಡ್ಯದಲ್ಲಿ ಭಾರೀ ಚರ್ಚೆ ನಡೀತಾ ಇದೆ. ಬಿಜೆಪಿ ಪಕ್ಷ ಸೇರಲು ಮುಂದಾದ್ರ ಸುಮಲತಾ ಅನ್ನೋದು ಈಗ ಭಾರೀ ಚರ್ಚೆಗೆ ಕಾರಣವಾಗಿರೋದು. ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದು ಮಂಡ್ಯ ಕ್ಷೇತ್ರದ ಸಂಸದೆಯಾಗಿರೋ ಸುಮಲತಾ ಈ ಹಿಂದೆ ಕೂಡ ಬಿಜೆಪಿಗೆ ನನ್ನ ಸಪೋರ್ಟ್ ಅಂತ ಹೇಳಿದ್ರು. ಆದರೆ ಬಿಜೆಪಿ ಸೇರೋ ಬಗ್ಗೆ ಮಂಡ್ಯ ಮತದಾರರಲ್ಲಿ ಚರ್ಚಿಸಿ ನಿರ್ಧಾರವನ್ನ ಕೈಗೊಳ್ಳುವುದಾಗಿ ಹೇಳಿದ್ರು. ಈಗ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗಾಗಿ ಬಿಜೆಪಿ ಪಕ್ಷ ಸೇರಲು ಸುಮಲತಾ ಒಲವನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕನ್ನಡ ಚಿತ್ರರಂಗದಿಂದಲೂ ಸುಮಲತಾ ಬಿಜೆಪಿ ಸೇರಲು ಸಲಹೆಗಳು ಬರ್ತಾ ಇವೆ ಅಂತ ಹೇಳಲಾಗ್ತಾ ಇದೆ. ಆದ್ದರಿಂದ ಬಿಜೆಪಿ ಸೇರಲು ಕ್ಷೇತ್ರದ ಜನರ ಅಭಿಪ್ರಾಯ ಸಂಗ್ರಹಿಸಲು ಸುಮಲತಾ ನಿರ್ಧರಿಸಿದ್ದಾರೆ ಎನ್ನಲಾಗ್ತಾ ಇದೆ. ಮುಂದಿನ ವಾರ ಜಿಲ್ಲೆಯ 8 ಕ್ಷೇತ್ರಗಳಲ್ಲೂ ಕೃತಜ್ಞತಾ ಸಭೆ ನಡೆಸಿ ಈ ಮೂಲಕ ಜನಾಭಿಪ್ರಾಯ ಸಂಗ್ರಹಿಸಲು ಸುಮಲತಾ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಸಿಎಂ ಕುಮಾರಸ್ವಾಮಿ ಆಗಾಗ ಮಾಧ್ಯಮಗಳ ಮೇಲೆ ಗರಂ ಆಗ್ತಾನೆ ಇರ್ತಾರೆ. ಸರ್ಕಾರದ ಬಗ್ಗೆ ವ್ಯತಿರಿಕ್ತ ಸುದ್ದಿಗಳು ಮಾಧ್ಯಮದಲ್ಲಿ ಬಂದಾಗಲೆಲ್ಲ ಸಿಎಂ ಮಾಧ್ಯಮಗಳ ವಿರುದ್ಧ ಮುನಿಸಿಕೊಂಡಿದ್ದಾರೆ. ಒಂದಷ್ಟು ದಿನಗಳವರೆಗೆ ಮಾತನಾಡೋದನ್ನೂ ಬಿಟ್ಟಿದ್ದಾರೆ. ಮೀಡಿಯಾಗಳನ್ನ ಅವಾಯ್ಡ್ ಮಾಡಿದ್ದಾರೆ. ಈಗ ಅನಿತಾ ಕುಮಾರಸ್ವಾಮಿ ಮಾಧ್ಯಮಗಳ ವಿರುದ್ಧ ಗರಂ ಆಗಿದ್ದಾರೆ. ಮಾಧ್ಯಮದವರು ಕೇಳಿದ ಪ್ರಶ್ನೆ ಒಂದಕ್ಕೆ ಸಿಡಿಮಿಡಿಗೊಂಡ ಅನಿತಾ ಕುಮಾರಸ್ವಾಮಿ, ಮಾಧ್ಯಮದವರು ಪ್ರತಿಯೊಂದರಲ್ಲೂ ತಪ್ಪು ಹುಡುಕಬೇಡಿ. ಗ್ರಾಮ ಪಂಚಾಯತಿ ಚುನಾವಣೆಗೆ ನಿಂತು ನೀವು ಗೆದ್ದು ಕೆಲಸ ಮಾಡಿ, ಆಗ ನಿಮ್ಗೂ ಕೂಡ ಕಷ್ಟ ಏನು ಅಂತ ಗೊತ್ತಾಗತ್ತೆ. ನೀವು ಹೊರಗಡೆ ಕುಳಿತು ನಮ್ಮ ತಪ್ಪು ಹುಡುಕ್ತೀರಾ ಅಂತ ಮೀಡಿಯಾ ಪ್ರತಿನಿಧಿಗಳ ಮೇಲೆನೆ ಗರಂ ಆದ್ರು. ಇದೇ ಅಲ್ಲದೆ ಇರುವಂತಹ ತಲೆಹರಟೆ ಎಲ್ಲಾ ಪ್ರಶ್ನೆಗಳನ್ನ ಕೇಳಬೇಡಿ, ಇತ್ತೀಚೆಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಹಾಳಾಗಿದೆ, ನಿಮ್ಮ ಬಳಿ ಮಾತನಾಡುವ ಅವಶ್ಯಕತೆ ನನಗೇನಿದೆ ಅಂತ ಸಿಎಂ ಪತ್ನಿ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ರು. ಬೆಳಗಾವಿಯ ಹಲಗ ಗ್ರಾಮದ ಬಳಿ ನಿರ್ಮಾಣವಾಗ್ತಾ ಇರೋ ಎಸ್ಟಿಪಿ ಘಟಕ ಸ್ಥಾಪನೆಗೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಹೆಬ್ಬಾಳ್ಕರ್, ಎಸ್ಟಿಪಿ ಘಟಕ ಸ್ಥಾಪನೆಗೆ ರೈತರಿಂದ ಜಿಲ್ಲಾಡಳಿತ ಬಲವಂತವಾಗಿ ಭೂಮಿಯನ್ನು ಪಡ್ಕೊಂಡಿದೆ. ಅಭಿವೃದ್ಧಿಗೆ ನನ್ನ ವಿರೋಧ ಇಲ್ಲ, ಆದರೆ ಪ್ರತಿ ವಿಚಾರದಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ಅನ್ಯಾಯವಾಗ್ತಾ ಇದೆ. ಸುವರ್ಣಸೌಧ ನಿರ್ಮಾಣಕ್ಕೆ ಹಲಗ ಗ್ರಾಮದ ಜನ ಭೂಮಿಯನ್ನ ನೀಡಿದ್ರು. ಅವರಿಗೆ ಎಕರೆಗೆ 13 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಲಾಗಿತ್ತು. ಆದರೆ ಎಸ್ಟಿಪಿ ಘಟಕ ಸ್ಥಾಪನೆಗೆ ಭೂಮಿ ನೀಡಿದ ರೈತರಿಗೆ ಎಕರೆಗೆ 3 ಲಕ್ಷ ಪರಿಹಾರ ಹಣವನ್ನ ನೀಡಲಾಗ್ತಾ ಇದೆ. ಇದರಿಂದ ರೈತರಿಗೆ ತೀವ್ರ ಅನ್ಯಾಯವಾಗಿದೆ. ರೈತರ ಭೂಮಿಗೆ ಪ್ರತಿ ಎಕರೆಗೆ 30 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಜಿಲ್ಲಾಡಳಿತಕ್ಕೆ ಹೃದಯ ಇಲ್ಲ. ಹೀಗಾಗಿ 9 ದಿನಗಳ ಹಿಂದೆ ರೈತರ ಜಮೀನನ್ನ ಬಲವಂತವಾಗಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವ ವಹಿಸಿ ರೈತರಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ಆಗ್ರಹವನ್ನ ಮಾಡಿದ್ದಾರೆ. ರೈತರ ಪರ ಚಿಂತನೆ ನಡೆಸಿ ಕ್ರಮ ಕೈಗೊಳ್ಳಲು ಜಿಲ್ಲಾಡಳಿತಕ್ಕೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ 2 ದಿನಗಳ ಗಡುವನ್ನ ಕೊಟ್ಟಿದ್ದಾರೆ. ಅಧಿಕಾರ ವಹಿಸಿಕೊಂಡು ವರ್ಷ ಕಳೆದರೂ ಡಿಸಿ ತಮ್ಮಣ್ಣ ಇಲಾಖೆಯಲ್ಲಿ ಏನಾಗ್ತಿದೆ ಅನ್ನೋದನ್ನ ಪರಿಶೀಲಿಸುವ ಮನಸ್ಸು ಮಾಡಿಲ್ವಂತೆ. ಸಚಿವರ ನಿರ್ಲಕ್ಷ್ಯದಿಂದ ಇಲಾಖೆ ಬರೋಬ್ಬರಿ 1263 ಕೋಟಿಯಷ್ಟು ನಷ್ಟಕ್ಕೆ ಸಿಲುಕಿದೆ ಎನ್ನಲಾಗ್ತಿದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿ ಒಟ್ಟು 4 ನಿಗಮಗಳ ಸ್ಥಿತಿ ದಿನ ಕಳೆದಂತೆಲ್ಲ ಶೋಚನೀಯವಾಗ್ತಿದೆ. ನಿಗಮಗಳು ಸುಮಾರು 1263 ಕೋಟಿಯಷ್ಟು ನಷ್ಟ ಅನುಭವಿಸಿದೆ. ಸ್ಪೇರ್ ಪಾರ್ಟ್, ಬ್ಯಾಟರಿ ಖರೀದಿ ಮಾಡಲಿಕ್ಕೂ ಹಣ ಇಲ್ಲ. ಬ್ರೇಕ್ ಡೌನ್, ಆಕ್ಸಿಡೆಂಟ್ಸ್, ಸಾವು ನೋವು ವಿಪರೀತ ಆಗ್ತಾ ಇದೆ. ವರ್ಕ್ಶಾಪ್ಗಳಿಂದ ಹೊರಬರೋ ಅದೆಷ್ಟೋ ಬಸ್ಗಳು ಕಂಡೀಷನ್ ಅಲ್ಲೇ ಇರೋಲ್ಲ. ಆದ್ರೂ ಅಧಿಕಾರಿಗಳ ಆವಾಜ್ಗೆ ಹೆದರಿ ಚಾಲಕರು ಆತಂಕದಲ್ಲೇ ಬಸ್ಗಳನ್ನ ರಸ್ತೆಗಿಳಿಸಿದ್ದಾರಂತೆ.
ಸಾರಿಗೆ ನಿಗಮಗಳ ಅಭಿವೃದ್ಧಿ ಹಾಗೂ ನೌಕರರ ಶ್ರೇಯೋಭಿವೃದ್ಧಿಯ ಚಿಂತನಾ ಮಂಥನದ ಕೇಂದ್ರವಾಗಬೇಕಾಗಿದ್ದ ಸೆಂಟ್ರಲ್ ಹಾಗೂ ಬ್ರಾಂಚ್ ಆಫೀಸ್ಗಳು ಟ್ರಾನ್ಸ್ಫರ್ ಟೆಂಡರ್ಸ್ ಅನಗತ್ಯ ದಂಧೆಗಳ ಕೇಂದ್ರವಾಗುತ್ತಿದೆ. ಇದರಿಂದ ಬೇಸತ್ತಿರೋ ಯೂನಿಯನ್ಸ್ ಸಿಎಂ ಕುಮಾರಸ್ವಾಮಿಗೆ ಡಿಸಿ ತಮ್ಮಣ್ಣ ಅವರನ್ನ ಕಿತ್ತೊಗೆಯಿರಿ ಅಂತ ಪತ್ರ ಬರೆಯಲು ಮುಂದಾಗಿದೆ. ಸದ್ದಿಲ್ಲದೆ ಜೆಡಿಎಸ್ ಪಕ್ಷ ವಿಧಾನಸಭಾ ಚುನಾವಣೆಗೆ ರೆಡಿ ಆಗ್ತಾ ಇದೆ. ಚುನಾವಣೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಎಂಬ ನಿಖಿಲ್ ಮಾತು ಇದಕ್ಕೆ ಪುಷ್ಟಿಯನ್ನ ಕೊಟ್ಟಿದೆ. ಸರ್ಕಾರ ನಡೆಯುತ್ತೋ ಇಲ್ವೋ ಅನ್ನೋ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಸುನಿಲ್ ಗೌಡ ದಂಡಿಗಾನಹಳ್ಳಿ ಅನ್ನೋರು ತಮ್ಮ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿರುವಂತಹ ಸುಮಾರು 42 ಸೆಕೆಂಡ್ಗಳ ವಿಡಿಯೋದಲ್ಲಿ ಒಮ್ಮೆ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ ಅನ್ನೋ ಆತ್ಮವಿಶ್ವಾಸದಿಂದ ಮಾತನಾಡೋ ನಿಖಿಲ್ ನಂತರ ಚುನಾವಣೆ ಯಾವಾಗ ಬರುತ್ತೋ ಗೊತ್ತಿಲ್ಲ, ಜೆಡಿಎಸ್ ಕಾರ್ಯಕರ್ತರು ತಯಾರಾಗಿರಿ ಅಂತ ಹೇಳಿದ್ದಾರೆ. 2 ದಿನಗಳ ಹಿಂದೆ ಸಂಬಂಧಿಕರ ಮನೆಗೆ ದಿಢೀರ್ ಭೇಟಿ ಕೊಟ್ಟಿದ್ದ ವೇಳೆ ನಿಖಿಲ್ ಕುಮಾರಸ್ವಾಮಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇವನಹಳ್ಳಿ ತಾಲೂಕಿನ ಬಲ್ಲಹಳ್ಳಿ ಗ್ರಾಮಕ್ಕೆ ಬಂದಿದ್ದ ವೇಳೆ ಮುಖಂಡರೊಂದಿಗೆ ಮಾತುಕತೆ ನಡೆಸಿದ ನಿಖಿಲ್ ಕುಮಾರಸ್ವಾಮಿ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ, ಸರ್ಕಾರ ಕಂಪ್ಲೀಟ್ ಆಗುತ್ತೆ. ದಿನನಿತ್ಯ ಮಾಧ್ಯಮದಲ್ಲಿ ಬರೋದನ್ನ ನೋಡಿ ನೀವು ಟೆನ್ಷನ್ ಆಗ್ತೀರಾ, ಒಳಗಡೆ ಏನು ಅನ್ನೋದು ನಮಗೆ ಗೊತ್ತಿದೆ. ಕುಮಾರಣ್ಣ 4 ವರ್ಷ ಸರ್ಕಾರ ನಡೆಸ್ತಾರೆ ಅಂತ ಹೇಳಿರೋ ನಿಖಿಲ್ ಮುಂದಿನ ತಿಂಗಳಿನಿಂದಲೇ ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ಳಿ. ಎಲೆಕ್ಷನ್ 1 ವರ್ಷಕ್ಕೆ ಬರುತ್ತೋ 2 ವರ್ಷಕ್ಕೆ ಬರುತ್ತೋ 3 ವರ್ಷಕ್ಕೆ ಬರುತ್ತೋ ಗೊತ್ತಿಲ್ಲ, ಜೆಡಿಎಸ್ ಕಾರ್ಯಕರ್ತರು ರೆಡಿ ಇರಬೇಕು ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಮುಳಕಟ್ಟಮ್ಮ ದೇವಾಲಯ ಪೂಜೆಯ ವಿಚಾರಕ್ಕೆ ಮಂಡ್ಯದ ನಾಗಮಂಗಲದಲ್ಲಿ 2 ಬಣಗಳ ನಡುವೆ ಮಾರಾಮಾರಿ ನಡೆದಿದೆ. ಚೆಲುವರಾಯಸ್ವಾಮಿ, ಶಾಸಕ ಸುರೇಶ್ ಗೌಡ ಬಣಗಳ ನಡುವೆ ದೇವಾಲಯದ ಪೂಜೆಯ ವಿಚಾರಕ್ಕೆ ಫೈಟ್ ನಡೆದಿದೆ. ಘಟನೆಯಲ್ಲಿ ಹಲವರಿಗೆ ಗಾಯಗಳಾಗಿದ್ದು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ದೇವಸ್ಥಾನದ ಒಳಗೆ ನುಗ್ಗಿ ದಾಂಧಲೆ ಮಾಡಿದ ಆರೋಪದಲ್ಲಿ 13ಕ್ಕೂ ಹೆಚ್ಚು ಚೆಲುವರಾಯಸ್ವಾಮಿ ಬೆಂಬಲಿಗರನ್ನ ಬಂಧಿಸಲಾಗಿದೆ. ಇನ್ನು ಬೆಂಬಲಿಗರನ್ನ ಬಂಧಿಸಿದ್ದಕ್ಕೆ ಚೆಲುವರಾಯಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಬೆಂಬಲಿಗರನ್ನ ಟಾರ್ಗೆಟ್ ಮಾಡಲಾಗುತ್ತಿದೆ ಅಂತ ಶಾಸಕ ಸುರೇಶ್ ಗೌಡ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಸದ್ಯ ಮುಳಕಟ್ಟಮ್ಮ ದೇವಸ್ಥಾನದ ಬಳಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ. ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಮನೆ ಬಾಗಿಲಿಗೆ ಬರ್ತಾರೆ, ಕೈಕಾಲು ಹಿಡಿದು ವೋಟ್ ಕೇಳ್ತಾರೆ ಅನ್ನೋದು ಸರ್ವಕಾಲಕ್ಕೂ ಸಲ್ಲುವಂತ ಆರೋಪ. ಈಗಲೂ ಅದೇ ಕಥೆ ಆಗ್ತಾ ಇದೆ. ತಾಜಾ ಉದಾಹರಣೆ ಅಂದ್ರೆ ಚಾಮರಾಜನಗರ ಬಿಜೆಪಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಕಮಲ ಅರಳಿಸಿದ ಕೀರ್ತಿ ಅವರದ್ದೇ. ಇನ್ನು ಗೆಲುವಿನ ಪ್ರಮಾಣ ಪತ್ರ ಸ್ವೀಕಾರ ಮಾಡಿದಂತ ಪ್ರಸಾದ್ ಮತ್ತೆ ಜನರ ಕೈಗೆ ಸಿಗ್ತಾ ಇಲ್ಲ. ಕ್ಷೇತ್ರದಲ್ಲಿ ಆಗಬೇಕಾಗಿರುವಂತಹ ಅಭಿವೃದ್ಧಿ ಕಾರ್ಯಗಳು ಬೇಕಾದಷ್ಟಿವೆ. ಆರಂಭದಲ್ಲಿ ಸಂಸದರು ಈ ರೀತಿ ಭ್ರಮ ನಿರಸನ ಮೂಡಿಸಿದ್ರೆ ಹೇಗೆ ಅನ್ನೋದು ಮತದಾರ ಪ್ರಭುಗಳ ಪ್ರಶ್ನೆ. ಇನ್ನು ಶ್ರೀನಿವಾಸ್ ಪ್ರಸಾದ್ ವಿರುದ್ಧ ಪರಾಭವಗೊಂಡ ಆರ್ ಧ್ರುವ ನಾರಾಯಣ್ ಸೋತ ಮರುದಿನವೇ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ರು. ಕೆಲವೆಡೆ ಕೃತಜ್ಞತಾ ಸಭೆಯನ್ನೂ ನಡೆಸಿದ್ರು. ಆದ್ರೆ ಗೆದ್ದಂತ ಅಭ್ಯರ್ಥಿ ಕನಿಷ್ಠ ಮತದಾರರಿಗೆ ಕೃತಜ್ಞತೆ ಹೇಳೋದಕ್ಕಾದ್ರೂ ಕ್ಷೇತ್ರದ ಕಡೆ ತಲೆ ಹಾಕ್ಲಿಲ್ವಲ್ಲ ಅನ್ನೋದು ಬೇಸರದ ಸಂಗತಿ. ಎಂಬಿ ಪಾಟೀಲ್ ಬಳಿಕ ಈಗ ರಂಭಾಪುರಿ ಶ್ರೀಗಳು ಲಿಂಗಾಯತ ಧರ್ಮದ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಕೇಂದ್ರದಲ್ಲಿ ಒಬ್ಬರಿಗೆ ಮಾತ್ರ ಸಚಿವ ಸ್ಥಾನ ಕೊಡಲಾಗಿದೆ. ಲಿಂಗಾಯತ ಸಂಸದರಿಗೆ ಮತ್ತಷ್ಟು ಪ್ರಾತಿನಿಧ್ಯ ಸಿಗಬೇಕು ಅಂತ ರಂಭಾಪುರಿ ಶ್ರೀಗಳು ಕೊರಟಗೆರೆಯ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಈ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯದಿಂದ 9 ಲಿಂಗಾಯತ ಸಂಸದರು ಆಯ್ಕೆಯಾಗಿದ್ದಾರೆ. ಒಬ್ಬರನ್ನ ಮಾತ್ರ ಅದು ರಾಜ್ಯ ಖಾತೆ ಸಚಿವರನ್ನಾಗಿ ಮಾಡಲಾಗಿದೆ. ಲಿಂಗಾಯತ ಸಮುದಾಯಕ್ಕೆ ಇದು ಸಾಲೋದಿಲ್ಲ. ತುಮಕೂರು ಸಂಸದ ಜಿಎಸ್ ಬಸವರಾಜು ಅವರಿಗೆ ಕೇಂದ್ರದಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ಕೊಡಬೇಕು. ಈ ಬಗ್ಗೆ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಹೈಕಮಾಂಡ್ ಗಮನಕ್ಕೆ ತಂದು ಬಸವರಾಜ್ ಅವರಿಗೆ ಸಚಿವ ಸ್ಥಾನ ಕಲ್ಪಿಸಿಕೊಡ್ಲಿ ಅಂತ ಹೇಳಿದರು. ಇನ್ನು ಕಾಂಗ್ರೆಸ್ ಪಕ್ಷದ ಹೀನಾಯ ಸೋಲಿಗೆ ಬಹುಸಂಖ್ಯಾತ ವೀರಶೈವರನ್ನ ಒಡ್ಡಿದ್ದೇ ಕಾರಣ ಆಯಿತು. ಧರ್ಮ ಒಡೆಯುವ ಕೆಲಸವನ್ನ ಕೆಲವು ಕಾಂಗ್ರೆಸ್ ನಾಯಕರು ಮಾಡಿದ್ರು. ಈ ಚುನಾವಣೆಯಲ್ಲಿ ಅಪಜಯವಾಗಲು ಇದೇ ಕಾರಣವಾಯಿತು. ಈ ವಿಚಾರವನ್ನ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ಗೂ ಕೂಡ ನಾನು ಹೇಳಿದ್ದೇವೆ. ಯಾವುದೇ ರಾಜಕಾರಣಿಗಳಾಗ್ಲಿ ಯಾವುದೇ ಧರ್ಮದಲ್ಲೂ ಕೂಡ ಹಸ್ತಕ್ಷೇಪವನ್ನ ಮಾಡಬಾರದು, ಧರ್ಮದ ಭಾವನೆಗೆ ಧಕ್ಕೆ ತರಬಾರದು. ಈ ವಿಚಾರ ಡಿಸಿಎಂಗೆ ಈಗ ಅರ್ಥ ಆಗಿದೆ ಅಂತ ರಂಭಾಪುರಿ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ. ಕೇರಳದಲ್ಲಿ ನಿಫಾ ಹಿನ್ನೆಲೆ ರಾಜ್ಯದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಜೊತೆಗೆ ಕೇರಳದ ಗಡಿ ಪ್ರದೇಶದಲ್ಲಿ ಎಚ್ಚರಿಕೆ ವಹಿಸಲು ಆದೇಶವನ್ನು ನೀಡಲಾಗಿದೆ. ಈ ಬಗ್ಗೆ ಮಾತನಾಡಿರುವಂತಹ ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಸಾರ್ವಜನಿಕರು ಆತಂಕ ಪಡುವಂತ ಅಗತ್ಯ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇರಳಕ್ಕೆ ಪ್ರವಾಸ ಕೈಗೊಳ್ಳದೆ ಇರೋದೇ ಒಳಿತು ಅಂತ ಹೇಳಿದ್ದಾರೆ. ಕೇರಳದಲ್ಲಿ ಕಳೆದ ವರ್ಷ 16 ಪ್ರಕರಣ ದಾಖಲಾಗಿದ್ವು. ಈ ವರ್ಷ ಕೇರಳದ 5 ಮಂದಿಯಲ್ಲಿ ನಿಫಾ ಪತ್ತೆಯಾಗಿದೆ. ಹೀಗಾಗಿ ರಾಜ್ಯದಲ್ಲೂ ಅಲರ್ಟ್ ಆಗಿರುವಂತೆ ಘೋಷಿಸಲಾಗಿದೆ ಅಂತ ಆರೋಗ್ಯ ಇಲಾಖೆಯ ಉಪನಿರ್ದೇಶಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ನಿಫಾ ವೈರಸ್ ಬಗ್ಗೆ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ನಿಫಾ ವೈರಸ್ನಂತಹ ಲಕ್ಷಣ ಕಂಡ ಕೂಡಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ.
ಅನ್ಯಾಯ ಆದ್ರೆ ಎಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ ಕದ ತಡ್ತಾರೆ. ತಮ್ಮ ಜಾಗಕ್ಕೆ ಯಾರಾದ್ರೂ ಬಂದು ಬೇಲಿ ಹಾಕಿದ್ರೆ ಜನ ತಕ್ಷಣವೇ ಓಡಿ ಹೋಗೋದು ಪೊಲೀಸ್ ಸ್ಟೇಷನ್ಗೆ. ಆದ್ರೆ ಪೊಲೀಸ್ ಸ್ಟೇಷನ್ ಜಾಗಕ್ಕೆ ಬೇಲಿ ಸುತ್ತಿದ್ರೆ ಏನಾಗ್ಬೇಡ ಹೇಳಿ. ವಿಚಿತ್ರ ಅನ್ಸಿದ್ರು ಇದು ಸತ್ಯ. ಕಳೆದ 35 ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿ ಠಾಣೆ ನಡೆಸ್ತಾ ಇದ್ರು ಗಿರಿನಗರ ಪೊಲೀಸರು. ಬಿಡಿಎ 1994ರಲ್ಲೇ ಗಿರಿನಗರ ಪೊಲೀಸ್ ಸ್ಟೇಷನ್ಗೆ ಜಾಗ ಮಂಜೂರು ಮಾಡಿತ್ತು. 3.5 ದಶಕದ ನಂತರ ಮೊನ್ನೆ ಮೇ 10ರಂದು ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ರು. ಆದ್ರೆ ಈಗ ಗುದ್ದಲಿ ಪೂಜೆ ಮಾಡಿದ್ದ ಜಾಗಕ್ಕೆ ರಾತ್ರೋರಾತ್ರಿ ಪ್ರಭಾವಿಗಳ ಕಡೆಯವರು ಬೇಲಿ ಸುತ್ತಿದ್ದಾರೆ. ಈ ಜಾಗವನ್ನ ಖಾಸಗಿ ಶಾಲೆಯೊಂದರ ಆಟದ ಮೈದಾನ ಮಾಡಲು ಹೊರಟಿದ್ದಾರೆ. ಇದಕ್ಕೆ ಬಸವನಗುಡಿ ಶಾಸಕರ ಬೆಂಬಲ ಇದೆ ಅನ್ನಲಾಗ್ತಾ ಇದೆ. ಹೀಗಾಗಿ ಇರುವ ಜಾಗವನ್ನೇ ಕಳೆದುಕೊಂಡು ಕೂತಿದ್ದಾರೆ ಗಿರಿನಗರ ಪೊಲೀಸರು. ಅಪಾಯಕಾರಿ ಬೈಕ್ ವೀಲಿಂಗ್ ಮಾಡಿದ ಪ್ರೇಮಿಗಳಿಬ್ಬರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ವೀಲಿಂಗ್ ಮಾಡ್ತಾ ಇರೋ ದೃಶ್ಯವನ್ನ ಸ್ವತಃ ಯುವತಿಯೇ ಹಲೋ ಆಪ್ನಲ್ಲಿ ಅಪ್ಲೋಡ್ ಮಾಡಿದ್ದಾಳೆ. ಹುಡುಗಿಯನ್ನ ಕೂರಿಸಿಕೊಂಡು ಯುವಕನು ರಸ್ತೆಯಲ್ಲಿ ಅಪಾಯಕಾರಿ ವೀಲಿಂಗ್ ಮಾಡ್ತಾ ಇದ್ದು ಇದು ಈಗ ಪೊಲೀಸರಿಗೆ ಸವಾಲಾಗಿದೆ. ಈ ವಿಡಿಯೋ ಆಧರಿಸಿ ಪೊಲೀಸರು ಅದೇನು ಕ್ರಮ ಕೈಗೊಳ್ತಾರೋ ನೋಡಬೇಕು. ಬಿಹಾರದ ಪಾಟ್ನಾದಲ್ಲಿ ಎಂಎಲ್ಎ ಸರೋಜ್ ಮೆಹಲ್ ಪಿಡಬ್ಲ್ಯೂಡಿ ವಿಭಾಗದ ಇಂಜಿನಿಯರ್ ಮತ್ತು ಸಹಾಯಕ ಇಂಜಿನಿಯರ್ಗಳಿಗೆ ರಸ್ತೆ ಕಾಮಗಾರಿ ನಡೀತಾ ಇರುವ ಸ್ಥಳದಲ್ಲೇ ಬಸ್ಕಿ ಹೊಡೆಸಿದ್ದಾರೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಎಂಎಲ್ಎ ಈ ಘಟನೆ ಬಗ್ಗೆ ಮೌನ ತಳೆದಿದ್ದಾರೆ. ಕಳಪೆ ಕಾಮಗಾರಿ ಮಾಡಿದ್ದಾರೆ ಅನ್ನುವ ಕಾರಣಕ್ಕೆ ಅನ್ನೋದು ಹೌದಾ ಅಲ್ವಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸಂಶೋಧಕ ಎಂಎಂ ಕಲಬುರ್ಗಿ ಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಎಸ್ಐಟಿ ಅಧಿಕಾರಿಗಳು ಧಾರವಾಡದಲ್ಲೇ ಠಿಕಾಣಿ ಹೂಡಿದ್ದು ಆರೋಪಿಗಳ ಜೊತೆ ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಆರೋಪಿಗಳಾದ ಅಮೋಲ್ ಕಾಳೆ, ಪ್ರವೀಣ್ ಚತುರ್ನನ್ನ ಧಾರವಾಡಕ್ಕೆ ಕರೆತಂದಿರುವಂತಹ ಎಸ್ಐಟಿ ಅಧಿಕಾರಿಗಳು ಇವತ್ತು ಕೂಡ ಹಲವು ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಇನ್ನು ಆರೋಪಿಗಳು ಹತ್ಯೆ ಬಳಿಕ ಕಿತ್ತೂರಿನಲ್ಲಿ ಬೈಕ್ ಅನ್ನು ಬಿಟ್ಟಿದ್ರು. ಹತ್ಯೆ ಮಾಡಲು ಖಾನಾಪುರದಲ್ಲಿ ಬಂದೂಕು ತರಬೇತಿಯನ್ನ ಪಡ್ಕೊಂಡಿದ್ರು. ಹೀಗಾಗಿ ಇವತ್ತು ಕಿತ್ತೂರು ಖಾನಾಪುರ ಅರಣ್ಯ ಪ್ರದೇಶಕ್ಕೆ ತೆರಳುವಂತ ಚಾನ್ಸಸ್ ಇದೆ. 4 ವರ್ಷ ಪ್ರೀತಿಸಿ ಕಳೆದ ವರ್ಷ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದ ವಿನಾಯಕ ಗಾಯತ್ರಿ ದಾಂಪತ್ಯಕ್ಕೆ ಕಂಟಕವಾಗಿದ್ದು ಫೇಸ್ಬುಕ್. ಮನೆಯವರ ವಿರೋಧವಿಲ್ಲದಿದ್ರೂ ಇವರ ಪ್ರೀತಿಗೆ ಫೇಸ್ಬುಕ್ ಈಗ ವಿಲನ್ ಆಗಿದೆ. ವಿನಾಯಕ ಪೂಜಾರ್ ತಮ್ಮ ಮದುವೆ ಸಂಭ್ರಮದ ಫೋಟೋ ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿದ್ದಾನೆ. ಮದುವೆ ಫೋಟೋ ಫೇಸ್ಬುಕ್ಗೆ ಹಾಕಿದ್ದಕ್ಕೆ ಗಾಯತ್ರಿ ಗರಂ ಆಗಿದ್ದಾರೆ. ಇಷ್ಟಕ್ಕೆ ನನಗೆ ಇಂತಹ ಗಂಡ ಬೇಡ, ನನಗೆ ಡಿವೋರ್ಸ್ ಬೇಕು ಅಂತ ಗಾಯತ್ರಿ ಸಾಳುಂಕೆ ಕೇಳ್ತಿದ್ದಾರೆ. ಸಮಸ್ಯೆ ಪರಿಹಾರಕ್ಕೆ ಧಾರವಾಡದ ಸಾಧನಾ ಮಹಿಳಾ ಸಂಸ್ಥೆ ಸಹಾಯ ಕೇಳಿದ್ದಾರೆ. ಸಂಸ್ಥೆಯಿಂದ ಗಾಯತ್ರಿಯನ್ನ ಕರೆಸಿ ಮನವೊಲಿಕೆಗೆ ಪ್ರಯತ್ನಿಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ. ಯಾವುದೇ ಕಾರಣಕ್ಕೂ ತಮ್ಮ ನಿರ್ಧಾರ ಬದಲಿಸಲ್ಲ ಅಂತ ಕೂತಿದ್ದಾರೆ ಗಾಯತ್ರಿ. ಇನ್ನು ಮಗಳ ಪರ ನಿಂತ ಗಾಯತ್ರಿ ತಾಯಿ ಪದ್ಮಾ ಆಕೆ ಪತಿಯೊಂದಿಗೆ ಬದುಕೋದಕ್ಕೆ ಇಷ್ಟಪಟ್ಟರೆ ಬದುಕಲಿ, ಇಲ್ಲವಾದಲ್ಲಿ ವಿಚ್ಛೇದನ ಪಡೆಯಲಿ ಅಂತಿದ್ದಾರೆ. ರಾಜ್ಯದಲ್ಲಿ ಬರ ಭೀಕರತೆ ಆವರಿಸಿದೆ. ಮಳೆ ಇಲ್ಲದೆ ಜಾನುವಾರುಗಳಿಗೆ ಮೇವು ಸಿಗದೆ ಪರದಾಡ್ತಾ ಇವೆ. ಜನರಂತೂ ನೀರಿಗಾಗಿ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಈ ಮಧ್ಯೆ ಮಳೆಗಾಗಿ ಸರ್ಕಾರ ದೇವರ ಮೊರೆ ಹೋಗಿದೆ. ನಿನ್ನೆ ಶೃಂಗೇರಿ ಶಾರದಾಂಬೆಗೆ ಪೂಜೆ ಸಲ್ಲಿಸಿದ ಡಿಕೆ ಶಿವಕುಮಾರ್ ಇವತ್ತು ಕಿಗಾದ ಋಷ್ಯಶೃಂಗನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. 2.5 ಗಂಟೆ ನಡೆದಂತಹ ಪೂಜೆಯಲ್ಲಿ 48 ಪುರೋಹಿತರು ಪರ್ಜನ್ಯ ಜಪವನ್ನ ಜಪಿಸಿದ್ರು. ಜೊತೆಗೆ ಋಷ್ಯಶೃಂಗನಿಗೆ ರುದ್ರಾಭಿಷೇಕವನ್ನ ನೆರವೇರಿಸಲಾಯಿತು. ಇನ್ನು ಸಚಿವ ಡಿಕೆ ಶಿವಕುಮಾರ್ಗೆ ಪಿಟಿ ಪರಮೇಶ್ವರ ನಾಯ್ಕ್ ಸಾಥ್ ಕೊಟ್ಟರು. ಇನ್ನು ರಾಜ್ಯದ ಎಲ್ಲಾ ಮುಜರಾಯಿ ಇಲಾಖೆಗಳ ದೇಗುಲಗಳಲ್ಲಿ ಇವತ್ತು ಮಳೆಗಾಗಿ ಪರ್ಜನ್ಯ ಜಪವನ್ನ ಮಾಡಲಾಗ್ತಾ ಇದೆ. ಮೈಸೂರಲ್ಲಿ ವ್ಯಕ್ತಿಯೊಬ್ಬರ ಮೇಲೆ ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಮೈಸೂರಿನ ಟಿ ನರಸೀಪುರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಯಾಸ್ಮಿನ್ ತಾಜ್ ವಿರುದ್ಧ ದೂರು ದಾಖಲಾಗಿದೆ. ಯಾಸ್ಮಿನ್ ತಾಜ್ ತನ್ನ ಮೇಲೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಮೈಸೂರಿನ ಹೆಬ್ಬಾಳ ನಿವಾಸಿ ಪರಮೇಶ್ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪರಮೇಶ್ ಬೈಕ್ಗೆ ಯಾಸ್ಮಿನ್ ತಾಜ್ ಮಗನ ಬೈಕ್ ಡಿಕ್ಕಿಯಾಗಿದೆ. ಈ ವೇಳೆ ಮಗನೊಂದಿಗಿದ್ದ ಯಾಸ್ಮಿನ್ ತಾಜ್ ಪರಮೇಶ್ ಮೇಲೆ ಗಲಾಟೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಇದೇ ವೇಳೆ ತನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಪರಮೇಶ್ ಉದಯಗಿರಿ ಪೊಲೀಸ್ ಠಾಣೆಯಲ್ಲೂ ದೂರು ದಾಖಲಿಸಿದ್ದಾರೆ. ರಜೆ ನೀಡದೇ ಇರೋದಕ್ಕೆ ಮಹಿಳಾ ಪೊಲೀಸ್ ಪೇದೆಯೊಬ್ಬರು ಮೇಲಾಧಿಕಾರಿಗೆ ಫುಲ್ ಆವಾಜ್ ಹಾಕಿರುವಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಉಪನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಡಿಸೋಜಾಗೆ ರಜಾ ಕೊಡಲಿಲ್ಲ ಅಂತ ಮಹಿಳಾ ಪೇದೆ ಬೆದರಿಕೆಯನ್ನು ಹಾಕಿದ್ದಾರೆ. ಮೊದಲು ರಜೆ ಕೊಡುವಂತೆ ಇನ್ಸ್ಪೆಕ್ಟರ್ ಡಿಸೋಜಾ ಬಳಿ ಮಹಿಳಾ ಪೇದೆ ಗೋಳಾಡಿದ್ದಾರೆ. ರಜೆ ಕೊಡಲ್ಲ ಅಂತ ಕನ್ಫರ್ಮ್ ಆಗ್ತಾ ಇದ್ದಂತೆ ಸಿಪಿಐಗೆ ವಾಚಾಮಗೋಚರವಾಗಿ ನಿಂದಿಸಲು ಶುರು ಮಾಡಿಬಿಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಕ್ಯಾಬಿನ್ಗೆ ನುಗ್ಗಿ ಗಲಾಟೆ ಮಾಡಿರುವಂತಹ ಮಹಿಳಾ ಪೇದೆ ವಾಚಾಮಗೋಚರವಾಗಿ ಬೈದು ಬಿಟ್ಟಿದ್ದಾರೆ. ಠಾಣೆಯ ಸಿಬ್ಬಂದಿಗಳೆಲ್ಲ ಬಂದು ಸಮಾಧಾನ ಮಾಡಿದ್ರು. ಆ ಮಹಿಳಾ ಪೇದೆ ಶಾಂತವಾಗಲಿಲ್ಲ. ಸಂಜೆಯೊಳಗೆ ನಿನ್ಗೇನಾದ್ರೂ ಆಗ್ಲಿ ಅಂತ ಇನ್ಸ್ಪೆಕ್ಟರ್ ಡಿಸೋಜಾಗೆ ಶಾಪ ಕೂಡ ಹಾಕಿದ್ದಾರೆ. ಮಹಿಳಾ ಪೇದೆಯ ಆರ್ಭಟವನ್ನ ಸ್ಥಳೀಯರೊಬ್ಬರು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಈಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ.
ದಲಿತ ನಾಯಕ ಡಿಸಿಎಂ ಪರಮೇಶ್ವರ್ ಕ್ಷೇತ್ರದಲ್ಲೇ ದೇಗುಲ ಪ್ರವೇಶಿಸಿದ ದಲಿತ ವ್ಯಕ್ತಿಗೆ ಬಹಿಷ್ಕಾರ ಹಾಕಿರುವ ಹೀನಾಯ ಘಟನೆ ನಡೆದಿದೆ. ತುಮಕೂರು ಜಿಲ್ಲೆ ಕೊರಟಗೆರೆಯ ಮಲ್ಲೇಕಾವ್ ಗ್ರಾಮದಲ್ಲಿ ದಲಿತ ವ್ಯಕ್ತಿಗೆ ಅಪಮಾನ ಮಾಡಲಾಗಿದೆ. ಮೇ 13-14ರಂದು ದೊಡ್ಡಮ್ಮ ದೇವಿ ಜಾತ್ರೆಯ ವೇಳೆ ಕುಟುಂಬ ಸಮೇತ ಜಗದೀಶ್ ಪೂಜೆಯಲ್ಲಿ ಪಾಲ್ಗೊಂಡಿದ್ದ. ದಲಿತ ವ್ಯಕ್ತಿ ಪೂಜೆ ಸಲ್ಲಿಸಿದ ಬಳಿಕ ದೇವಸ್ಥಾನದ ಸ್ವಚ್ಛತೆ ಮತ್ತು ಬಣ್ಣ ಬಳಿಸಲು 25,000 ರೂಪಾಯಿ ದಂಡ ವಿಧಿಸಿದ್ರು. ಆನಂತರ ಗ್ರಾಮದಿಂದ ಬಹಿಷ್ಕಾರ ಹಾಕಲಾಗಿತ್ತು. ಜಾತಿ ನಿಂದನೆ ಕೇಸ್ ದಾಖಲಿಸಿ ಪೊಲೀಸ್ ಭದ್ರತೆಯಲ್ಲಿ ಜಗದೀಶ್ ಗ್ರಾಮಕ್ಕೆ ವಾಪಸ್ ಬಂದಿದ್ದಾನೆ. ಕಾಂಗ್ರೆಸ್ ಮುಖಂಡನೂ ಸೇರಿ 9 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಸೋಮಣ್ಣ, ಮಲ್ಲೇಕಾವ್ ಗ್ರಾಮದ ದಾಸಪ್ಪ, ಶಂಕರ್, ಕುಮಾರ್ ವಿರುದ್ಧ ದೂರು ದಾಖಲಾಗಿದ್ದು ಪರಾರಿಯಾಗಿರುವ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಉಳಿದ ಪ್ರಮುಖ 10 ಸುದ್ದಿಗಳೇನೇನಿದೆ ನೋಡೋಣ. ಅದು ಇಡೀ ಕರಾವಳಿಯನ್ನೇ ಬೆಚ್ಚಿ ಬೀಳಿಸಿದಂತಹ ದುರಂತ. ಮಲ್ಪೆಯಿಂದ ಮಹಾರಾಷ್ಟ್ರದ ಕಡೆ ಹೊರಟಿದ್ದ ಸುವರ್ಣ ತ್ರಿಭುಜ ಬೋಟ್ 7 ಮೀನುಗಾರರ ಜೊತೆ ಕಣ್ಮರೆಯಾಗಿತ್ತು. ಕಣ್ಮರೆಯಾದ ಬೋಟಿನ ಸುತ್ತ ಹಲವು ಅಂತೆ ಕಂತೆಗಳೇ ಹುಟ್ಟುಕೊಂಡಿದ್ವು. 5 ತಿಂಗಳ ನಂತರ ಮಹಾರಾಷ್ಟ್ರದ ಮಾಲ್ವನ್ನ ಕಡಲಾಳದಲ್ಲಿ ಬೋಟಿನ ಅವಶೇಷ ಪತ್ತೆಯಾಯಿತು. ಆದರೆ ಈ ಅವಶೇಷಗಳನ್ನು ಮೇಲಕ್ಕೆತ್ತುವ ಪ್ರಯತ್ನ ಮಾತ್ರ ನಡೆದಿಲ್ಲ. ದುರಂತ ನಡೆದು ಬರೋಬ್ಬರಿ 170 ದಿನಗಳಾಗಿವೆ. ನೌಕಾಸೇನೆಯ ಹಡಗು ಡಿಕ್ಕಿಯಾದ ಪರಿಣಾಮ ಸುವರ್ಣ ತ್ರಿಭುಜ ಮುಳುಗಡೆಯಾಗಿದೆ ಅನ್ನೋದು ಖಚಿತವಾಗಿದೆ. ಇಷ್ಟಾದರೂ ನೌಕಾಸೇನೆ ಮುಳುಗಡೆಯಾದ ಬೋಟನ್ನ ಮೇಲಕ್ಕೆತ್ತೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಖಾಸಗಿಯವರು ಬೋಟ್ ಮೇಲೆತ್ತಲು 1.5 ಕೋಟಿ ಹಣ ಕೇಳ್ತಿದ್ದಾರಂತೆ. ಒಂದು ವೇಳೆ ಬೋಟ್ ಮೇಲೆತ್ತಿದ್ರೂ ನಾಪತ್ತೆಯಾದ ಮೀನುಗಾರರ ದೇಹದ ಅವಶೇಷಗಳಾದರೂ ಸಿಗಬಹುದು ಅನ್ನೋದು ನೊಂದ ಕುಟುಂಬಗಳ ಆಸೆ. ನಾಪತ್ತೆಯಾದ ಮೀನುಗಾರರ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ತಲಾ 11 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದೆ. ಕೇಂದ್ರದಿಂದಲೂ ಪರಿಹಾರ ಕೊಡಿಸುವ ಜವಾಬ್ದಾರಿ ಸಂಸದರ ಮೇಲಿದೆ. ಸಾಧಿಸಬೇಕು ಅನ್ನೋರಿಗೆ 100 ದಾರಿ. ಗುರಿಯೊಂದಿದ್ರೆ ಏನಾದರೂ ಸಾಧನೆ ಮಾಡಬಹುದು ಅನ್ನೋದನ್ನ ಆ ಯುವಕ ಸಾಧಿಸಿ ತೋರಿಸಿದ್ದಾನೆ. ನಿರಂತರ ಪ್ರಯತ್ನ ಸಾಧಿಸಲೇಬೇಕು ಅನ್ನೋ ಛಲ ಆತನ ಹೆಸರನ್ನ ಗಿನ್ನಿಸ್ ದಾಖಲೆಯಲ್ಲಿ ಬರೆಸಿದೆ. ಆನೇಕಲ್ನ ಸಿಡಿ ಹೊಸಕೋಟೆಯ ಪವನ್ ಕುಮಾರ್ ಗಿನ್ನಿಸ್ ದಾಖಲೆ ಬರೆದಿರುವಂತ ಯುವಕ. 22ನೇ ವಯಸ್ಸಿಗೆ 72ನೇ ವಯಸ್ಸಿನವರು ತಲೆದೂಗುವಂತ ಸಾಧನೆಯನ್ನ ಈತ ಮಾಡಿದ್ದಾನೆ. ಕೈ ಮಧ್ಯದ ಬೆರಳ ತುದಿಯಲ್ಲಿ ಹಾಕಿ ಸ್ಟಿಕ್ ನಿಲ್ಲಿಸಿಕೊಂಡು ಬರೋಬ್ಬರಿ 1 ಗಂಟೆ 16 ನಿಮಿಷ 22 ಸೆಕೆಂಡ್ ಬ್ಯಾಲೆನ್ಸ್ ಮಾಡಿ ಗಿನ್ನಿಸ್ ದಾಖಲೆಯನ್ನ ಸೇರ್ಕೊಂಡಿದ್ದಾನೆ. ಬಿಡುವಿನ ವೇಳೆ ತೋಟದ ಬಳಿ ಟೊಮ್ಯಾಟೊ ಕೋಲುಗಳನ್ನ ಬೆರಳ ತುದಿಯಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದವನಿಗೆ ಇದೇ ಹವ್ಯಾಸವಾಗಿ ಹೋಯಿತು. ಓದೋದ್ ಬಿಟ್ಟು ಮಗ ಕಡ್ಡಿ ಬ್ಯಾಲೆನ್ಸ್ ಮಾಡ್ಕೊಂಡು ಹಾಳಾಗ್ತಾನೆ ಅಂತ ಆರಂಭದಲ್ಲಿ ಪೋಷಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಆದರೂ ಛಲ ಬಿಡದೆ ಬೆರಳ ಮೇಲೆ 1 ಗಂಟೆ ತನಕ ಹಾಕಿ ಸ್ಟಿಕ್ ನಿಲ್ಲಿಸಿಕೊಂಡವನಿಗೆ ಆತ್ಮವಿಶ್ವಾಸ ಬಂದಿದೆ. ಸಾಧನೆ ಮಾಡಬೇಕು ಅನ್ನೋರ್ಗೆ ಯಾವುದೂ ಅಡ್ಡಿಯಾಗೋದಿಲ್ಲ ಅನ್ನೋದನ್ನ ಪವನ್ ಕುಮಾರ್ ತೋರಿಸಿದ್ದಾನೆ. ಇನ್ನು ತನ್ನ ರೆಕಾರ್ಡ್ ಅನ್ನ ಉತ್ತಮಗೊಳಿಸಿಕೊಳ್ಳುವ ಪ್ರಯತ್ನವನ್ನ ಮುಂದುವರೆಸಿದ್ದಾನೆ. ನಿಂತಿದ್ದ ಬೈಕಿಗೆ ಕಾರ್ ಡಿಕ್ಕಿ ಹೊಡೆದ ಪರಿಣಾಮ 3 ಗಂಭೀರವಾಗಿ ಗಾಯಗೊಂಡ ಘಟನೆ ಶಿವಮೊಗ್ಗದ ಹೊಸನಗರ ತಾಲೂಕಿನ ಕಾರಣಗಿರಿ ಶರಾವತಿ ಸೇತುವೆ ಬಳಿ ನಡೆದಿದೆ. ಬೈಕ್ ಸವಾರ ತಜಾಮುಲ್ ಅನ್ನುವವರ ಕಾಲಿಗೆ ತೀವ್ರ ಪೆಟ್ಟಾಗಿದ್ದು ಚಿಕಿತ್ಸೆಗಾಗಿ ಮಣಿಪಾಲ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಸ್ತೆ ಪಕ್ಕದಲ್ಲೇ ಬೈಕ್ ನಿಂತಿದ್ದು ವೋಲ್ಸ್ ವ್ಯಾಗನ್ ಕಾರ್ ವೇಗವಾಗಿ ಬಂದು ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ವ್ಯಾಗನ್ ಕಾರು ಕಂದಕಕ್ಕೆ ಉರುಳಿ ಬಿದ್ದಿದೆ. ಕಾರಲ್ಲಿದ್ದ ಶ್ರೀಧರ್ ಶ್ರೀನಾಥ್ ಅನ್ನೋರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಸ್ಥಳಕ್ಕೆ ಹೊಸನಗರ ಠಾಣಾ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಪರಿಸರ ಮಾಲಿನ್ಯ ಸಂಬಂಧ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 3 ದೇಶಗಳ ವಿರುದ್ಧ ಕಿಡಿಕಾರಿದ್ದಾರೆ. ಭಾರತ, ಚೀನಾ, ರಷ್ಯಾ ದೇಶಗಳು ಆರ್ಥಿಕ ಪೈಪೋಟಿಗೆ ಬಿದ್ದು ಪರಿಸರದ ಕಡೆ ಗಮನನೇ ಹರಿಸ್ತಾ ಇಲ್ಲ. ಈ ರಾಷ್ಟ್ರಗಳ ಕೆಲ ನಗರಗಳಲ್ಲಿ ಕುಡಿಯೋಕೆ ನೀರು, ಉಸಿರಾಟಕ್ಕೆ ಸ್ವಚ್ಛ ಗಾಳಿ ಕೂಡ ಸಿಗ್ತಾ ಇಲ್ಲ. ಆದರೆ ವಿಶ್ವದಲ್ಲಿ ಅಮೆರಿಕದಲ್ಲಿ ಅತ್ಯುತ್ತಮ ಪರಿಸರ ವಾತಾವರಣವಿದೆ ಅಂತ ಹೇಳಿದ್ರು. ಈ ಹೇಳಿಕೆಯಿಂದ ಟ್ರಂಪ್ ವಿರುದ್ಧ ಜನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವಿಶ್ವಕಪ್ ಅಲ್ಲಿ ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇದೆ. ಬಲಿಷ್ಠ ವೆಸ್ಟ್ ಇಂಡೀಸ್ ಹಾಗೂ ಆಸ್ಟ್ರೇಲಿಯಾ ತಂಡಗಳು ಕಾದಾಡ್ತಾ ಇದ್ವು. ಕಾಂಗಾರು ಪಡೆ ಆರಂಭದಲ್ಲೇ ಸಂಕಷ್ಟಕ್ಕೆ ಸಿಲುಕಿದೆ. ಟ್ರೆಂಟ್ ಬ್ರಿಡ್ಜ್ ಅಲ್ಲಿ ನಡೀತಾ ಇರುವ ಪಂದ್ಯದಲ್ಲಿ ಟಾಸ್ ಗೆದ್ದು ಬೌಲಿಂಗ್ ಮಾಡೋದಕ್ಕಿಳಿದ ಕೆರಿಬಿಯನ್ ಪಡೆ ಆಸೀಸ್ಗೆ ಬಿಗ್ ಶಾಕ್ ಕೊಟ್ಟಿದೆ. ಮೊದಲ 10 ಓವರ್ನಲ್ಲೇ ಆಸೀಸ್ನ ಪ್ರಮುಖ 4 ವಿಕೆಟ್ ಉರುಳಿಸುವ ಮೂಲಕ ಆಸ್ಟ್ರೇಲಿಯಾ ಕಂಗಾಲಾಗುವಂತೆ ಮಾಡಿದೆ. ಆಸೀಸ್ ಓಪನರ್ ಡೇವಿಡ್ ವಾರ್ನರ್ ಕೇವಲ 3 ರನ್ಗೆ ಔಟ್ ಆದರೆ ಆಸ್ಟ್ರೇಲಿಯಾ ಕ್ಯಾಪ್ಟನ್ ಆರನ್ ಫಿಂಚ್ 6 ರನ್ ಗಳಿಸಿ ಪೆವಿಲಿಯನ್ ಕಡೆ ಹೆಜ್ಜೆ ಹಾಕಿದ್ರು. ಇನ್ನು ಉಸ್ಮಾನ್ ಖಾಜಾ 13 ರನ್ ಗಳಿಸಿ ಔಟ್ ಆದರೆ ಗ್ಲೆನ್ ಮ್ಯಾಕ್ಸ್ವೆಲ್ ಡಕ್ಔಟ್ ಆಗುವ ಮೂಲಕ ಕಾಂಗಾರು ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದ್ರು. ಸದ್ಯ ವರದಿ ಬಂದಾಗ ಆಸ್ಟ್ರೇಲಿಯಾ 4 ವಿಕೆಟ್ ನಷ್ಟಕ್ಕೆ 72 ರನ್ ಗಳಿಸಿದೆ. ತೋಟದಲ್ಲಿ ಕೋಲ್ ಬ್ಯಾಲೆನ್ಸ್ ಮಾಡಿದಂತ ಆನೇಕಲ್ನ ಪವನ್ ಕುಮಾರ್ ಎಂತ ಸಾಧನೆ ಮಾಡಿದಾನೆ. ಅಫ್ಕೋರ್ಸ್ ಎಂತ ಪೇರೆಂಟ್ಸ್ಗಾದ್ರೂ ಗಾಬರಿ ಆಗುತ್ತೆ, ಮಗ ಓದೋದ್ ಬಿಟ್ಬಿಟ್ಟು ಈ ರೀತಿ ಕೋಲನ್ ಫಸ್ಟ್ ಬ್ಯಾಲೆನ್ಸ್ ಮಾಡಿರೋದು ಯೋಗಾನಂದ್, ಆಮೇಲೆ ಆತ ಹಾಕಿ ಸ್ಟಿಕ್ ಮಾಡಿರೋದು. ಸೊ
ಪರವಾಗಿಲ್ಲ, ಆತನ ಸಾಧನೆಯನ್ನ ಮೆಚ್ಚಲೇಬೇಕು. ಎಸ್ಪೆಷಲಿ ಪೋಷಕರು ಅವನಿಗೆ ಈಗ ಸಪೋರ್ಟ್ ಎಷ್ಟೋ ಮಾಡಿದ್ದಾರೆ. ಮಕ್ಕಳಿಗೆ ಅದೇ ರೀತಿ ಆಗುತ್ತೆ. ಪಾಪ ಏನೋ ಒಂದು ಕೆಲಸ ಮಾಡ್ಕೊ ಹೊರಡ್ತಾರೆ, ಅಥವಾ ಡ್ರಾಯಿಂಗ್ ಇಂಟ್ರೆಸ್ಟ್ ಇರುತ್ತೆ, ಅಥವಾ ಬೇರೆ ಬೇರೆ ಏನಾದ್ರೂ ಕ್ರೀಡೆಯಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಬಟ್ ಪೋಷಕರು ಯಾಕನಕ್ಕಪ್ಪ ಫಸ್ಟ್ ಓದು ಅಂತ ಹೇಳ್ತಾರೆ. ಅಂತವರಿಗೆ ಇವನು ಸ್ವಲ್ಪ ಮಾದರಿ ಅಂತ ಅನ್ಸುತ್ತೆ. ಅವ್ರ ಪೇರೆಂಟ್ಸ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂದ್ರೆ ಆತ ಕೋಲ್ ಬ್ಯಾಲೆನ್ಸ್ ಮಾಡ್ತಿದ್ದಾಗ ಎಂತವ್ರಿಗೂ ಸಿಟ್ಟು ಬರುತ್ತೆ. ಆಮೇಲೆ ಹಾಕಿ ಸ್ಟಿಕ್ಕಿಗೆ ಬಂದು ಈಗ ರೆಕಾರ್ಡ್ ಆಗಿದೆ. ಅಫ್ಕೋರ್ಸ್ ಅವ್ರ ಪೇರೆಂಟ್ಸ್ಗೂ ಕೂಡ ಇವಾಗ ಖುಷಿ ಆಗಿರ್ಬೋದು. ನನ್ನ ಮಗ ಇಂಥದ್ದೊಂದು ಸಾಧನೆ ಮಾಡಿದ್ದಾನೆ, ಗಿನ್ನೀಸ್ ಅಲ್ಲಿ ಹೆಸರು ಬರೋದೇನು ಸಾಮಾನ್ಯದ ಮಾತ್ರ. ಅದು ನಮ್ಮ ಆನೇಕಲ್ ಹುಡುಗ, ಅವನಿಗೊಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ